ಜಾತಿ ಗಣತಿ ಬಗ್ಗೆ ಚರ್ಚೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗದ ನಾಯಕರಿಂದ ವರದಿ ಜಾರಿಗೆ ಮನವಿ ಬಂದಿದೆ. ಎಚ್ಡಿಕೆ ಸಿಎಂ ಆಗಿದ್ದಾಗ ವರದಿ ತೆಗೆದುಕೊಂಡಿರಲಿಲ್ಲ. ಜಯಪ್ರಕಾಶ್ ಹೆಗಡೆ ಅಧ್ಯಕ್ಷತೆಯಲ್ಲಿ ವರದಿ ನೀಡಿದ್ದಾರೆ. ವರದಿ ಜಾರಿಗೆ ಹಿಂದುಳಿದ ವರ್ಗಗಳ ನಾಯಕರು ಒತ್ತಾಯ ಮಾಡಿದ್ದಾರೆ, ಮನವಿ ಸಲ್ಲಿಸಿದ್ದಾರೆ. ಸಂಪುಟ ಸಭೆಯ ನಿರ್ಣಯದ ಪ್ರಕಾರ ತೀರ್ಮಾನ ಮಾಡ್ತೀವಿ, ಕ್ಯಾಬಿನೆಟ್ ಹೇಗೆ ಹೇಳುತ್ತೋ ಹಾಗೆ ಮಾಡ್ತೀವಿ ಅಂತ ಅಹಿಂದ ಸಭೆ ನಂತರ ಸಿಎಂ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮತ್ತು ಜಾತಿ ಸಮೀಕ್ಷೆ ಇದನ್ನ ಸರ್ಕಾರ ಅಂಗೀಕಾರ ಮಾಡಬೇಕು, ಅದನ್ನು ಜಾರಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ. ಇದು ನಾನು ಬಿಗಿನಿಂಗ್ನಲ್ಲಿ ಕ್ಲಾರಿಫೈ ಮಾಡೋದು ಅಂತ ಬರೀ ಹಿಂದುಳಿದವರ ಜಾತಿ ಸಮೀಕ್ಷೆ ಅಲ್ಲ, ಇದು 7 ಕೋಟಿ ಕನ್ನಡಿಗರ ಸಮೀಕ್ಷೆ, 7 ಕೋಟಿ ಜನರ ಸಮೀಕ್ಷೆ. ಈ ದೇಶದಲ್ಲೇ ಮೊದಲನೇ ಬಾರಿಗೆ ಇಂಥ ಸಮೀಕ್ಷೆಯನ್ನು ಮಾಡಿದ್ದಾರೆ. ಇಂಥ ಸಮೀಕ್ಷೆ ನಡೆದದ್ದು ಈ ದೇಶದಲ್ಲಿ ಕರ್ನಾಟಕದಲ್ಲಿ ನಾನು ಮುಖ್ಯಮಂತ್ರಿಯಾಗಿರುವಾಗ ನಮ್ಮ ಸರ್ಕಾರ 2014ನೇ ಇಸ್ವಿನಲ್ಲಿ ಅವತ್ತು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರಾಗಿದ್ದಂಥ ಕಾಂತರಾಜರವರ ಅಧ್ಯಕ್ಷತೆಯಲ್ಲಿ ಸಮೀಕ್ಷೆ ಮಾಡಬೇಕು ಅಂತ ಮಾಡಿದ್ರು. ಅವರು ಬಹಳ ದೀರ್ಘಕಾಲ ತಗೊಂಡು ಸಮೀಕ್ಷೆಯನ್ನು ಮಾಡಿದ್ದಾರೆ. ಸುಮಾರು ಮನೆಗೆ ಭೇಟಿ ಮಾಡಿ ಸಮೀಕ್ಷೆಯನ್ನು ಮಾಡಿದ್ದಾರೆ ಅಂತ ಕಾಂತರಾಜ್ ಅವರು ಹೇಳಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದರ್ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ, ಜಾತಿ ಗಣತಿ ವರದಿ ಜಾರಿಯ ಕುರಿತಂತೆ ಪಕ್ಷದ ಒಳಗಡೆಯೇ ವಿಭಿನ್ನವಾದಂತಹ ಅಭಿಪ್ರಾಯಗಳಿದೆ, ಪರ ಮತ್ತು ವಿರೋಧ. ಈಗ ನೋಡಿದ್ರೆ ಮುಂದಿನ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತೀವಿ, ಈಗಾಗಲೇ ಅಹಿಂದ ನಾಯಕರು ಮನವಿ ಸಲ್ಲಿಸಿದ್ದಾರೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಂದು ಸುತ್ತಿನ ಜಟಾಪಟಿ ಪಕ್ಕನ ಕಾಂಗ್ರೆಸ್ನ ಒಳಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ವೇತಾ, ಕಳೆದ 7 ತಿಂಗಳ ಹಿಂದೆ ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವಂಥ ಜಾತಿ ಜನಗಣತಿ ಸಂಬಂಧಪಟ್ಟ ಹಾಗೆ ಅದನ್ನು ಜಾರಿ ಮಾಡುವ ವಿಚಾರದಲ್ಲಿ ಈಗ 2 ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಆಡಳಿತಾರೂಢವಾಗಿರ್ತಕ್ಕಂಥ ಕಾಂಗ್ರೆಸ್ನಲ್ಲಿ ಒಂದು ವರ್ಗ ಇದನ್ನು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದರೆ, ಇನ್ನೊಂದು ವರ್ಗ ಅದನ್ನು ಜಾರಿ ಮಾಡಬೇಕು ಅಂತೇಳಿ ಪಟ್ಟು ಹಿಡಿದಿದೆ. ಇವತ್ತು ನಡೆದಂಥ ಹಿಂದುಳಿದ ನಾಯಕರ ಶಾಸಕರು ಮತ್ತು ಸಚಿವರುಗಳ ಸಭೆಯಲ್ಲೂ ಕೂಡ ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಬಹುತೇಕ ಎಲ್ಲರೂ ಕೂಡ ಒತ್ತಾಯ ಮಾಡಿದರೆ, ಪಕ್ಷಾತೀತವಾಗಿ ಹಿಂದುಳಿದ ನಾಯಕರೆಲ್ಲರೂ ಕೂಡ ವರದಿನ ಜಾರಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ. ಬಿಜೆಪಿ ನಾಯಕರಾದಂಥ ರವಿಕುಮಾರ್ ಕೂಡ ಭಾಗವಹಿಸಿರ್ತಕ್ಕಂಥ ಇವತ್ತಿನ ಸಭೆಯಲ್ಲಿ ವಿಸ್ತೃತವಾಗಿ ಜಾತಿ ಜನಗಣತಿಯ ಜಾರಿಯ ಅಗತ್ಯ ಮತ್ತು ಅನಿವಾರ್ಯತೆಗಳ ಬಗ್ಗೆ ಸುದೀರ್ಘವಾಗಿರುವಂಥ ಚರ್ಚೆಗಳು ಆಯಿತು. ಅಂತಿಮವಾಗಿ ವರದಿನ ಜಾರಿ ಮಾಡೋದ್ರ ಬಗ್ಗೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬೇಕು, ಶೀಘ್ರ ಜಾರಿ ಮಾಡಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಇವತ್ತಿನ ಸಭೆಯಲ್ಲಿ ಮಾಡಲಾಯಿತು. ಸಭೆಯ ನಂತರ ಪ್ರತಿಕ್ರಿಯೆ ನೀಡಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು 18ರಂದು ಅಂದರೆ ಈ ತಿಂಗಳ 18ರಂದು ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡ್ತೇವೆ, ಸಚಿವ ಸಂಪುಟದಲ್ಲಿ ಯಾವ ರೀತಿ ನಿರ್ಣಯ ಆಗುತ್ತೋ ಆ ನಿರ್ಣಯದ ಪ್ರಕಾರ ತೀರ್ಮಾನ ಹೊರಬೀಳುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಕ್ಯಾಬಿನೆಟ್ ಹೇಗೆ ಹೇಳುತ್ತೋ ಹಾಗೆ ನಡೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳುವುದರ ಮೂಲಕ ಸಚಿವ ಸಂಪುಟ ಸಭೆಯಲ್ಲೇ ಇದಕ್ಕೆ ಅಂತಿಮವಾಗಿರ್ತಕ್ಕಂಥ ಅಭಿಪ್ರಾಯಗಳು ವ್ಯಕ್ತವಾಗಿ ಸಚಿವ ಸಂಪುಟ ಸಭೆಯಲ್ಲಿ ವ್ಯಕ್ತವಾಗುವಂಥ ಅಭಿಪ್ರಾಯಗಳ ಆಧಾರದ ಮೇಲೆ ನಿರ್ಣಯಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳುವ ಪ್ರಯತ್ನವನ್ನು ಸಿದ್ದರಾಮಯ್ಯವರು ಮಾಡಿದ್ದಾರೆ. ಮುಖ್ಯವಾಗಿ ಸಚಿವ ಸಂಪುಟದ ಒಳಗಡೆ ಅಂದರೆ ಸಚಿವ ಸಂಪುಟದ ಒಳಗಡೆ ಇರತಕ್ಕಂಥ ಸಚಿವರಲ್ಲೇ 2 ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯಗಳಿದೆ. ಮೇಲ್ವರ್ಗಕ್ಕೆ ಸೇರಿರ್ತಕ್ಕ ಸಚಿವರು ಯಾರೂ ಕೂಡ ಈ ಒಂದು ವರದಿ ಜಾರಿಗೆ ಅವ್ರು ಯಾವುದೂ ಕೂಡ ಅನುಮತಿ ಕೊಡುವ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂತಂದರೆ ಕಾಂಗ್ರೆಸ್ ಈಗಾಗಲೇ ದೇಶದಂಥ ಜಾತಿ ಜನಗಣತಿ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ರು ಕೂಡ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಭಿನ್ನವಾಗಿರ್ತಕ್ಕಂಥ ನಿಲುವುಗಳಿದೆ. ಒಂದು ಕಡೆ ಮೇಲ್ವರ್ಗಕ್ಕೆ ಸೇರಿರ್ತಕ್ಕಂಥ ಸಚಿವರುಗಳು ಶಾಸಕರುಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಅಹಿಂದ ವರ್ಗಕ್ಕೆ ಸೇರಿರ್ತಕ್ಕಂಥ ಶಾಸಕರುಗಳು ಯಾರಿದ್ದಾರೆ, ಸಚಿವರು ಯಾರಿದ್ದಾರೆ, ಇದಕ್ಕೆ ಪರವಾಗಿರ್ತಕ್ಕಂಥ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ 2 ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯಗಳ ಮಧ್ಯದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಮತ್ತು ಈ ಒಂದು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗೆ ಹೇಗೆ ಪರಿಹಾರವನ್ನು ಕಂಡುಕೊಳ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ಫೆಬ್ರವರಿಯಲ್ಲಿ ಈ
ವರದಿ ಮಂಡನೆ ಮಾಡುವ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಚರ್ಚೆಗಳಾಗಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಇದು ಪ್ರತಿಕೂಲವಾಗಿರ್ತಕ್ಕಂಥ ಪರಿಣಾಮವನ್ನು ಕಾಂಗ್ರೆಸ್ಗೆ ಉಂಟು ಮಾಡುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಇತ್ತು. ಆದರೂ ಕೂಡ ಅಂತಿಮವಾಗಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮೌನವಾಗಿದ್ದಂಥ ಜಾತಿ ಜನಗಣತಿ ವರದಿ ಜಾರಿ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯ ಮಾಡಿ ಪ್ರತಿಪಕ್ಷಗಳು ಹೋರಾಟ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಒಂದು ರಾಜಕೀಯವಾಗಿರ್ತಕ್ಕಂಥ ಸಂದೇಶ ಕೊಡುವ ನಿಟ್ಟಿನಲ್ಲೇ ಈ ಒಂದು ಜಾತಿ ಜನಗಣತಿ ಜಾರಿ ಸಂಬಂಧಪಟ್ಟ ಹಾಗೆ ಹಕ್ಕೊತ್ತಾಯಗಳು ಮಂಡನೆ ಆಗ್ತಾ ಇದ್ದಾವೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇವೆಲ್ಲದರ ವಿಶ್ಲೇಷಣಾತ್ಮಕವಾಗಿರ್ತಕ್ಕಂಥ ಅಭಿಪ್ರಾಯಗಳ ಮಧ್ಯದಲ್ಲೂ ಕೂಡ ವರದಿ ಜಾರಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಒಂದನ್ನು ಗಮನಿಸಬೇಕಾಗತ್ತೆ, ದೇವರಾಜ ಅರಸು ಅವರು ಹಾವನೂರು ವರದಿಯನ್ನು ಜಾರಿ ಮಾಡುವ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಭಿನ್ನ ಅಭಿಪ್ರಾಯಗಳು ಬಂದಾಗ ಸ್ವತಃ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕೂಡ ಒಳಗೊಂಡಂತೆ ನಿರ್ಣಯವನ್ನು ಜಾರಿ ಮಾಡುವಂಥ ತೀರ್ಮಾನಕ್ಕೆ ಬಂದಿದ್ದರು. ಹಾಗಾಗಿ ಈಗಲೂ ಕೂಡ ಮುಖ್ಯಮಂತ್ರಿಗಳು ಈ ಜಾತಿ ಜನಗಣತಿ ವಿಚಾರದಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಭಿನ್ನ ಧ್ವನಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಫುಲ್ ಸ್ಟಾಪ್ ಹಾಕ್ತಾರಾ ಅಥವಾ ಈ ವರದಿ ಜಾರಿ ಸಂಬಂಧಪಟ್ಟಾಗೆ ಮತ್ತೆ ಕಾಲಹರಣದ ಪ್ರಯತ್ನಗಳು ಸರ್ಕಾರದ ಕಡೆಯಿಂದ ಆಗತ್ತಾ? ಇವೆಲ್ಲವೂ ಕೂಡ ಹತ್ತಾರು ಕುತೂಹಲಕ್ಕೆ ಕಾರಣವಾಗಿದೆ. ಒಂದಂತೂ ಸ್ಪಷ್ಟ, ಮುಂದಿನ 18ರಂದು ನಡೆಯತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ವಿಸ್ತೃತ ಚರ್ಚೆ ಆದ ಬಳಿಕ ಅಂತಿಮವಾಗಿ ಸರ್ಕಾರ ನಿರ್ಧಾರವನ್ನು ಪ್ರಕಟ ಮಾಡುತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿದೆ. ಓಕೆ ಆನಂದ್, ಈಗ ಮೂಡಾ ವಿಚಾರದಲ್ಲಿ ಇಷ್ಟೊಂದು ಟೆನ್ಷನ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇರುವಾಗ ಒಂದು ಕಡೆ ಆಗಿಂದ ನಾಯಕರು ನಿಮ್ಮ ಪರವಾಗಿ ನಾವಿದ್ದೀವಿ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಜಾತಿ ಗಣತಿ ವರದಿ ಬಗ್ಗೆ ಕೂಡ ಮನವಿ ಸಲ್ಲಿಸಿದ್ದಾರೆ. ಆದರೆ ಏಕಪಕ್ಷೀಯವಾಗಿ ಇಲ್ಲಿ ಮುಖ್ಯಮಂತ್ರಿಗಳು ನಿರ್ಧಾರ ತೆಗೆದುಕೊಳ್ಳೋದಕ್ಕಾಗಲ್ಲ. ಈಗ ಜಾತಿ ಗಣತಿ ವರದಿ ಜಾರಿಯ ಬಗ್ಗೆ ಉತ್ಸಾಹ ತೋರ್ತಾ ಇರ್ಬೋದು ಸಿಎಂ, ಬಟ್ ಒಂದ್ ವೇಳೆ ಜಾರಿಗೆ ತಂದಿದ್ದೆ ಆದ್ರೆ ಯಾವ ರೀತಿ ಇದು ಹೊಡೆತ ಕೊಡಬಹುದು ಅನ್ಸುತ್ತೆ? ಪಕ್ಷದಲ್ಲೂ ವಿರೋಧ ಇದೆ, ಪ್ರತಿಪಕ್ಷನೂ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಪ್ರಮುಖ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಈ ಜಾತಿ ಜನಗಣತಿ ವರದಿ ಸಂಬಂಧಪಟ್ಟಾಗೆ ಅದು ಅವೈಜ್ಞಾನಿಕವಾಗಿದೆ, ಎಲ್ಲರೂ ಕೂಡ ಒಳಗೊಂಡಂಥ ವರದಿಗಳಾಗಿಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದೆ. ಆದರೆ ಗಟ್ಟಿಯಾಗಿ ಹಿಂದುಳಿದ ವರ್ಗಕ್ಕೆ ಪೂರಕವಾಗಿರ್ತಕ್ಕಂಥ ವರದಿಯನ್ನು ಜಾರಿ ಮಾಡಬೇಡಿ ಅನ್ನುವಂಥ ಅಭಿಪ್ರಾಯಗಳನ್ನು ಬಿಜೆಪಿಯ ಯಾವ ನಾಯಕರು ಹೇಳ್ತಾ ಇಲ್ಲ, ಅವೈಜ್ಞಾನಿಕವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಆದರೆ JDS ನಾಯಕರು ಮಾತ್ರ ಈ ವರದಿಗೆ ತೀವ್ರವಾಗಿರ್ತಕ್ಕಂಥ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮತಗಳ ಆಧಾರದ ಮೇಲೆ ರಾಜಕಾರಣವನ್ನು ಮುಂದುವರಿಸುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿರುವಂಥ ಹೇಳಿಕೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇಷ್ಟಾಗಿಯೂ ಕೂಡ ಕುಮಾರಸ್ವಾಮಿ ಅವರು ಇವತ್ತು ಕೂಡ ಜಾತಿ ಜನಗಣತಿ ಜಾರಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿರೋಧದ ಮಧ್ಯದಲ್ಲೂ ಕೂಡ ಇವತ್ತು ಹಿಂದುಳಿದ ನಾಯಕರ ಸಚಿವರುಗಳ ಸಭೆಯೂ ಕೂಡ ಆಗಿದೆ, ವರದಿ ಜಾರಿಗೆ ಆಗ್ರಹ ಕೂಡ ಕೇಳಿ ಬಂದಿದೆ. ಈ ಹಂತದಲ್ಲಿ ಮುಖ್ಯಮಂತ್ರಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಆದರೆ ಈಗಿರ್ತಕ್ಕಂಥ ಒಂದು ರಾಜಕೀಯವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಕರ್ನಾಟಕದಲ್ಲಿ ಮೇಲುವರ್ಗ ಸೇರಿರ್ತಕ್ಕಂಥ ಲಿಂಗಾಯತ ಮತ್ತು ಒಕ್ಕಲಿಗ ಮತದಾರರೇ ಹೆಚ್ಚಿದ್ದಾರೆ, ಆ ಜನಸಂಖ್ಯೆ ಜಾಸ್ತಿ ಇದೆ ಅಂತಕ್ಕಂಥ ಒಂದು ಸಾರ್ವತ್ರಿಕವಾದಂಥ ಅಭಿಪ್ರಾಯಗಳಿದೆ. ಆದರೆ ಈ ವರದಿ ಜಾರಿಯಾಗಿದ್ದೆ ಆದರೆ ಇದಕ್ಕೆ ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ ಅನ್ನುವಂಥ ಆತಂಕ ಹಲವರಲ್ಲಿದೆ. ಹಾಗಾಗಿ ಈಗ ಜನಸಂಖ್ಯೆಯ ಆಧಾರದಲ್ಲಿ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಒಂದು ದೃಷ್ಟಿಕೋನದಲ್ಲಿ ಸಿದ್ಧಗೊಂಡಿರ್ತಕ್ಕಂಥ ಏನು ವರದಿ ಇದೆ, ಈ ವರದಿಯು ಕೂಡ ರಾಜಕೀಯವಾಗಿಯೂ ಕೂಡ ದೊಡ್ಡ ಮಟ್ಟದ ಇಂಪ್ಯಾಕ್ಟನ್ನು ತಂದುಕೊಡುತ್ತೆ. ಅಂದರೆ ಕರ್ನಾಟಕದಲ್ಲಿ ಹೇಗಿರ್ತಕ್ಕಂಥ ಒಂದು ಏನು ರಾಜಕೀಯವಾಗಿರ್ತಕ್ಕಂಥ ಸನ್ನಿವೇಶ ಇದೆ, ಇದು ಬದಲಾವಣೆ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಆ ಕಾರಣಕ್ಕಾಗಿಯೇ ಕೆಲವು ಪ್ರಮುಖ ರಾಜಕೀಯ ಪಕ್ಷಗಳು ಈ ವರದಿ ಜಾರಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ ಅನ್ನುವಂಥ ಮಾತುಗಳು ಕೂಡ ಇದೆ. ಈ ವರದಿ ಜಾರಿಯಾಗಿದ್ದೆ ಆದರೆ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರ ಜನಸಂಖ್ಯೆ ಜಾಸ್ತಿ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಮತ್ತು ಹಿಂದುಳಿದ ವರ್ಗದವು ಕೂಡ ಅದಕ್ಕೆ ಒಂದು ಹಿಂದುಳಿದ ವರ್ಗ ಮತ್ತು ಅಹಿಂದ ವರ್ಗ ಅಂದರೆ ಅಲ್ಪಸಂಖ್ಯಾತರು ಅದಕ್ಕೆ ಸೇರ್ಪಡೆಯಾಗಿದೆ. ಆದರೆ ಕರ್ನಾಟಕದಲ್ಲಿ ಈಗಿರ್ತಕ್ಕಂಥ ರಾಜಕೀಯ ಸಿನಾರಿಯೋ ಚೇಂಜ್ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಆ ಕಾರಣಕ್ಕಾಗಿ ಒಟ್ಟಾರೆ ರಾಜಕೀಯವಾಗಿ ಈ ಒಂದು ವರದಿ ಕೊಡ್ತಕ್ಕಂಥ ಏನು ಪರಿಣಾಮಗಳೇನಿದೆ ಇದು ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದ್ದು ಅನ್ನುವಂಥ ವಿಶ್ಲೇಷಣೆಯ ಮಾತುಗಳು ಕೂಡ ಕರ್ನಾಟಕದಲ್ಲಿ ಈಗ ನಡೀತಾ ಇರುವಂಥದ್ದು. ಹಾಗಾಗಿ ಇದು ಕೇವಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಪರಿಣಾಮ ಬೀರೋದಲ್ಲ, ಬದಲಾಗಿ ಕರ್ನಾಟಕದಲ್ಲಿ ರಾಜಕೀಯವಾಗಿ ದೊಡ್ಡ ಮಟ್ಟದ ಪರಿಣಾಮಗಳನ್ನು ಉಂಟು ಮಾಡತಕ್ಕಂಥ ವರದಿಯಾಗಿದೆ. ಹೀಗಾಗಿ ಮುಖ್ಯಮಂತ್ರಿಗಳು ಈ ನಿರ್ಧಾರವನ್ನು ಹೇಗೆ ತೆಗೆದುಕೊಳ್ತಾರೆ, ಎಲ್ಲರನ್ನು ಒಳಗೊಂಡಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ ಮುಖ್ಯಮಂತ್ರಿ ಮುಂದಾಗಿದ್ದಾರಾ ಅಥವಾ ಯಾವುದೋ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸಮುದಾಯಗಳನ್ನು ನೆಚ್ಚಿಕೊಂಡು ನಿರ್ದಿಷ್ಟವಾಗಿರ್ತಕ್ಕಂಥ ತಳ ಸಮುದಾಯವನ್ನು ನೆಚ್ಚಿಕೊಂಡು ನಿರ್ಧಾರವನ್ನು ತೆಗೆದುಕೊಳ್ತಾರಾ, ಇವೆಲ್ಲದಕ್ಕೂ ಕೂಡ 18ನೇ ತಾರೀಕು ನಡೀತಕ್ಕಂಥ ಸಚಿವ ಸಂಪುಟ ಸಭೆಯ ಬಳಿಕ ಅಂತಿಮವಾಗಿರ್ತಕ್ಕಂಥ ಒಂದು ನಿರ್ಣಯ ಸಿಗಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಎಸ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.